ಒಳಗೆ ಟ್ರಸ್ಟ್ ಸಭೆ ನಡೆಯುತ್ತಿದ್ದರೆ ಹೊರಗೆ ಸ್ವಾಮೀಜಿ ಅಭಿಮಾನಿಗಳ ಪ್ರತಿಭಟನೆ ಜೋರಾಗಿದೆ. ಒಟ್ಟಾರೆ ಪಂಚಮಸಾಲಿ ಗುರುಪೀಠದ ಮುಂದೆ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಪಂಚಮಸಾಲಿ ಗುರುಪೀಠದಲ್ಲಿ ಲೆಕ್ಕ ಕೊಡಿ ಅಭಿಯಾನ ತೀವ್ರಗೊಂಡಿದ್ದು ಪರಿಸ್ಥಿತಿ ಹದಗೆಡದಂತೆ ಮುಂಜಾಗೃತಾ ಕ್ರಮವಾಗಿ ಮಠದ ಸುತ್ತ 163 ಕಾಲಂ ಅನ್ವಯ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಹರಿಹರ ತಹಸೀಲ್ದಾರ್ ಸಂತೋಷ್ ಕುಮಾರ್ ಈ ಆದೇಶ ಹೊರಡಿಸಿದ್ದು, ಮಠದ ಗೇಟ್ ಬಳಿ ಭಕ್ತರನ್ನ ಪೊಲೀಸರು ತಡೆದಿದ್ದಾರೆ. ಮಠದ ಆವರಣದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಲೆಕ್ಕ ಕೊಡಿ ಎಂದು ಹೋರಾಟ ನಡೆಸಿದ 100 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್, ಅರುಣ್ ಕುಮಾರ್ ಹಾಗೂ ಮುಖಂಡ ಅಜಯ್ ಕುಮಾರ್ ಅವರನ್ನ ಕೂಡ ಬಂಧಿಸಲಾಗಿದೆ. ಬಂಧನದ ಬಳಿಕ ಮಠದ ಸುತ್ತ ಪೊಲೀಸ್ ಸರ್ಪಗಾವಲು ಹೆಚ್ಚಿಸಲಾಗಿದೆ. ಇನ್ನು ಪ್ರತಿಭಟನಾಕಾರರ ಬಂಧನವಾಗುತ್ತಿದ್ದಂತೆ ಟ್ರಸ್ಟ್ಗಳು ಮಠಕ್ಕೆ ಆಗಮಿಸಿದ್ದು, ಈ ವೇಳೆ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಟ್ರಸ್ಟಿಗಳು ತೆರಳುತ್ತಿದ್ದ ವಾಹನಕ್ಕೆ ಚಪ್ಪಲಿ ತೋರಿಸಿ ತಮ್ಮ ಅಸಮಾಧಾನ ಹೊರಹಾಕಿದ್ರು. ವಚನಾನಂದ ಸ್ವಾಮೀಜಿಗಳನ್ನ ಉಚ್ಚಾಟನೆ ಮಾಡಿರುವುದಕ್ಕೆ ಭಕ್ತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಒಟ್ಟಾರೆ ಸ್ಥಿತಿ ಯಾವ ದಿಕ್ಕಿಗೆ ತಿರುಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಭಕ್ತರು ಕೊಟ್ಟಿರ್ತಕ್ಕಂಥ ಹಣವನ್ನು ಅವ್ಯವಹಾರ ಮಾಡಿದ್ದಾರೆ. ಭಾಳ ಸಿಂಪಲ್ ಇದೆ ಸರ್. ನಮ್ಮದು ಎರಡೇ ಪ್ರಶ್ನೆ ಇದೆ. 2008ರಿಂದ ಇಲ್ಲಿವರೆಗೆ ಲೆಕ್ಕ ಕೊಡ್ರಿ ಅನ್ನೋದು ಒಂದು ಪ್ರಶ್ನೆ. ಇವತ್ತು BJP ಗೌರ್ಮೆಂಟ್ ಇದ್ದಾಗ 11 ಕೋಟಿ ಹಣವನ್ನು ನಮ್ಮ ಮಠಕ್ಕೆ ಕೊಟ್ಟಿದೆ. ಆ 11 ಕೋಟಿ ಹಣದಲ್ಲಿ 5 ಕೋಟಿ ಅವ್ಯವಹಾರ ಆಗಿದೆ. 5 ಕೋಟಿ ಅವ್ಯವಹಾರ ಆಗಿದೆ. ಫೋರ್ಜರಿ ಸೈನ್ ಮಾಡಿ, ಅವನೇನು ಚಂದ್ರಶೇಖರ್ ಪೂಜಾರ್ ಅನ್ನೋದನ್ನಲ್ಲ, PDO ಗ್ರಾಮ ಪಂಚಾಯತಿದ ಸಿಕ್ಕನ್ನು ಡುಪ್ಲಿಕೇಟ್ ಮಾಡಿ, ಆಮೇಲೆ ಟ್ರಸ್ಟಿಗಳು ಡುಪ್ಲಿಕೇಟ್ ಸೈನ್ ಮಾಡಿ ರೊಕ್ಕವನ್ನು ಬಿಡುಗಡೆ ಮಾಡಿದಾಗ ಅದಕ್ಕೆಲ್ಲ ಸಾಕ್ಷಿ ಇದೆ. ಸಾಕ್ಷಿ ಇಲ್ಲದೆ ಏನು ಮಾತಾಡ್ತಾ ಇಲ್ಲ. ಸರ್ಕಾರದ ಇಷ್ಟು ರೊಕ್ಕ ಹೊಡೆದಾರೆ. ಆಮೇಲೆ ವೈಯಕ್ತಿಕವಾಗಿ ನಾನು ಕೊಟ್ಟಿರೋದು ಕೂಡ ರಸೀದಿ ಕೊಟ್ಟಿಲ್ಲ. ನನ್ನ ಚಾವಿ ಅವನ ಕೈಗೆ ಕೊಟ್ಟಿದ್ದೆ, ಅವನೇ ತಗೊಂಡು ಬಳಸಿದ್ದಾನೆ. ಲೆಕ್ಕ ಕೊಟ್ಟ ನನಗೆ 1.30. ಈಗ ಹೇಳ್ತಾ ಇದ್ದಾನೆ ಕೊಟ್ಟಿಲ್ಲ ಅಂತ. ಅದಕ್ಕೆ ಇವತ್ತು ಈ ಏನು ಟ್ರಸ್ಟಿಗಳಿದ್ದಾರೆ ಅವ್ರು ಪ್ರಾಮಾಣಿಕತೆ ಇದ್ದರೆ ಲೆಕ್ಕ ಕೊಡಬೇಕು. ಇವತ್ತು ಸಮಾಜ ಸಾರ್ವಜನಿಕ ಅವ್ರಿಗೆ ಅವ್ರ ರಕ್ಷಣೆ ತಗೊಂಡು ಬರಬಾರ್ದು. ಏಡಿಗಳು ಅವರು ರಕ್ಷಣೆ ತಗೊಂಡು ಬರಬಾರ್ದು. ಸಮಾಜದ ಬಂದು ಲೆಕ್ಕ ಕೊಡ್ಬೇಕು ಇಷ್ಟೇ.